ಬಳ್ಳಾರಿ ಜೈಲಿನಲ್ಲಿರುವಂತಹ ಎರಡನೇ ಆರೋಪಿ ದರ್ಶನ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಅವರ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಕೆಯನ್ನ ಮಾಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಅದ್ಯಾವುದೇ ಬೆಳವಣಿಗೆ ಆಗಲಿಲ್ಲ. ಹಾಗಾಗಿ ಟೆನ್ಷನ್ ಜಾಸ್ತಿ ಆಗಿತ್ತು ಅನ್ನೋ ಚರ್ಚೆಗಳು ಕೂಡ ಶುರುವಾಗಿತ್ತು. ಆದರೆ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 2 ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರಂತೆ. ಏನದು ಈ ರಿಪೋರ್ಟ್ ನೋಡಿ. ದರ್ಶನ್ ಬೇಲ್ ಅರ್ಜಿ ವಿಳಂಬ ಬೇಕೆ? ಕಾನೂನು ಹೋರಾಟವು ಕಗ್ಗಂಟಾಯ್ತಾ? ದಾಸ ರಿಲೀಸ್ ಆಗೋದ್ ಯಾವಾಗ ಗೊತ್ತಾ? ಊಟವಿಲ್ಲ, ನಿದ್ರೆ ಇಲ್ಲ, ನೆಮ್ಮದಿಯಂತೂ ಇಲ್ವೇ ಇಲ್ಲ. ಸೆರೆವಾಸಕ್ಕೆ ಸುಸ್ತಾಗಿರೋ ದಾಸ ಬೇಲ್ ಅರ್ಜಿ ಸಲ್ಲಿಸೋಕೆ ವಿಳಂಬ ಮಾಡ್ತಿರೋದು ಯಾಕೆ? ಕಾನೂನು ಹೋರಾಟ ನಡೆಸೋದು ಕಗ್ಗಂಟಾಗಿದ್ಯಾ ಅನ್ನೋ ಚರ್ಚೆ ನಡೀತಾ ಇದೆ. ಈ ಮಧ್ಯೆ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಸಿಗೋದು ಡೌಟ್ ಎನ್ನಲಾಗ್ತಾ ಇದೆ. ಒಂದೇ ಚಾರ್ಜ್ ಶೀಟ್ಗೆ ದರ್ಶನ್ ಕಂಟಕ ಮುಗಿದಿಲ್ಲ, ಒಂದಾದರ ಮೇಲೊಂದು ಸಂಕಷ್ಟ ಇನ್ನೂ ಕಾಡ್ತಾ ಇದೆ. ಎರಡನೇ ಚಾರ್ಜ್ ಶೀಟ್ ನಲ್ಲೂ ದರ್ಶನ್ ಕುರಿತಾದಂತ ಮಾಹಿತಿಗಳು ಇರಲಿದ್ದು, ಈಗ ಜಾಮೀನಿಗೆ ಅರ್ಜಿ ಹಾಕಿದ್ರೆ ತನಿಖೆ ಇನ್ನೂ ಪ್ರಗತಿಯಲ್ಲಿದೆ ಅಂತ ಮುಂದೂಡುವ ಸಾಧ್ಯತೆ ಇದೆ. ಎರಡನೇ ಚಾರ್ಜ್ ಶೀಟ್ ಹಾಕಲು ಪೊಲೀಸರಿಗೆ ಇನ್ನು 2 ತಿಂಗಳ ಕಾಲಾವಕಾಶ ಇದೆ. ಹೀಗಾಗಿಯೇ ದರ್ಶನ್ ಪರ ಜಾಮೀನು ಅರ್ಜಿ ಹಾಕಲು ವಕೀಲರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಹೀಗಾಗಿಯೇ ಮೊದಲ ಚಾರ್ಜ್ ಶೀಟ್ ನ ದರ್ಶನ್ ಪರ ವಕೀಲರು ಕೂಲಂಕುಷವಾಗಿ ಪರಿಶೀಲಿಸುತ್ತಿದ್ದಾರೆ. ದರ್ಶನ್ ತನಿಖೆ ಮುಗಿದಿದೆ ಅಂತ ಸಾಬೀತುಪಡಿಸುವ ಅಂಶಗಳ ಬಗ್ಗೆ ಲೀಗಲ್ ಟೀಮ್ ಗಮನ ಹರಿಸಿದೆ. ಒಂದು ವೇಳೆ ಮುಗಿದಿದ್ರೆ ಆಗ ಜಾಮೀನು ಅರ್ಜಿ ಹಾಕೋದಕ್ಕೆ ವಕೀಲರು ಸಿದ್ಧತೆ ನಡೆಸ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜೈಲಿನ ವಾಸ ವನವಾಸ ಅಥವಾ ಅದಕ್ಕಿಂತನೂ ಕಡೆ ಜೈಲಲ್ಲಿರೋ ದರ್ಶನ್ ಸದ್ಯದ ಸ್ಥಿತಿ ಹೀಗಾಗಿದೆ. ಕಾನೂನು ಹೋರಾಟಕ್ಕೆ ತಯಾರಿ ನಡೆಸಿರೋ ದಾಸ ಏನ್ ಮಾಡೋದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಈ ಮಧ್ಯೆ 2 ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಕಾನೂನು ಹೋರಾಟಕ್ಕೆ ಸಜ್ಜಾದ್ನ ದಾಸ, ಕೋರ್ಟ್ಗೆ 2 ಅರ್ಜಿ ಸಲ್ಲಿಸೋದಕ್ಕೆ ಸಿದ್ಧತೆ. ತಮ್ಮ ಮೇಲಿರುವ ಕೊಲೆ ಆರೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆರೋಪಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಆದರೆ ಜೈಲಲ್ಲಿ ರೋಸಿ ಹೋಗಿರುವ ದರ್ಶನ್ ಅಂಡ್ ಗ್ಯಾಂಗ್ ಕಾನೂನು ಹೋರಾಟಕ್ಕೆ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಪ್ರಮುಖವಾಗಿ 2 ವಿಚಾರಗಳಿಗೆ ಸಂಬಂಧಪಟ್ಟಂತೆ ದರ್ಶನ್ ಕಾನೂನು ಹೋರಾಟ ನಡೆಸುವ ಸಾಧ್ಯತೆ ಇದೆ. ಇವತ್ತು ಬಳ್ಳಾರಿಯಿಂದ ಬೇರೆ ಜೈಲಿಗೆ ಶಿಫ್ಟ್ ಆಗುವ ಕುರಿತು ಅರ್ಜಿ ಸಲ್ಲಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇನ್ನೊಂದ್ ಕಡೆ ಜೈಲಿಂದ ಪಾರಾದ್ರೆ ಸಾಕು ಅಂತ ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ ತೂಕ ಕಳೆದುಕೊಳ್ತಾ ಇದ್ದಾರಂತೆ. ಬಳ್ಳಾರಿ ಶೈಲಿಯ ಊಟ ಮೈಗೆ ಸೇರ್ತಾ ಇಲ್ವಂತೆ, ನಿದ್ದೆ ಬರ್ತಾನೆ ಇಲ್ವಂತೆ. ಹೀಗಾಗಿ ಆರೋಗ್ಯದ ನೆಪ ನೀಡಿ ಬೇರೆ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಚಿಂತನೆ ನಡೆಸಿದ್ದಾರೆ. ಮೈಸೂರು ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಕೋರಿ ಅರ್ಜಿ ಸಲ್ಲಿಸುವ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಜಾಮೀನು ಅರ್ಜಿ ಹಾಕೋದು ಡೌಟ್. ಇನ್ನು ಜಾಮೀನು ಅರ್ಜಿ ವಿಚಾರವಾಗಿ ದರ್ಶನ್ ಲೀಗಲ್ ಟೀಮ್ ಇನ್ನೂ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ಪೊಲೀಸರು ಪ್ರಾಥಮಿಕ ಚಾರ್ಜ್ ಶೀಟ್ ಮಾತ್ರ ಸಲ್ಲಿಸಿದ್ದು, 2ನೇ ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಕಾಯೋದಾ ಅಥವಾ ಜಾಮೀನು ಅರ್ಜಿ ಸಲ್ಲಿಸೋದಾ ಅಂತ ಚಿಂತಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಅಕ್ರಮಗಳ ಕೂಟ ಅಂತಾನೆ ಕರೆಸಿಕೊಳ್ಳುವಂತಹ ಒಂದು ಜೈಲು. ಇಲ್ಲಿಗೆ ಸಿಸಿಬಿ ತಂಡ ದಾಳಿಯನ್ನ ಮಾಡಿತ್ತು, ಆದರೆ ಏನು ಸಿಕ್ಕಿರಲಿಲ್ಲ. ಪೊಲೀಸರು ದಾಳಿ ಮಾಡ್ತಾರೆ, ಆದರೆ ಅಡುಗೆ ಸಿಟ್ಟಿದ್ದೆಲ್ಲವೂ ಕೂಡ ಸಿಗುತ್ತೆ. ಇಂಟ್ರೆಸ್ಟಿಂಗ್, ಎಲ್ಲೆಲ್ಲಿ ಅಡುಗೆ ಸಿಟ್ಟಿದ್ರು ಗೊತ್ತಾ? ಈ ರಿಪೋರ್ಟ್ ನೋಡಿ ಗೊತ್ತಾಗುತ್ತೆ. ಸೆಂಟ್ರಲ್ ಜೈಲಲ್ಲಿ ಮೊಬೈಲ್ ಮಾರಕಾಸ್ತ್ರ ಪತ್ತೆ ಕೇಸ್. ರಿಪಬ್ಲಿಕ್ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ.
ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮ ಅವ್ಯವಹಾರಗಳು ನಡೆಯುತ್ತೆ ಅಂತ ಆರೋಪ ಕೇಳಿ ಬಂದಿತ್ತು. ಇದರ ಬೆನ್ನಲ್ಲೇ ಸಿಸಿಬಿ ದಾಳಿ ನಡೆಸಿದ್ರೂ ಏನೇನೂ ಸಿಕ್ಕಿರಲಿಲ್ಲ. ಇದರ ಬೆನ್ನಲ್ಲೇ ರೌಡಿಗಳು ತಮ್ಮ ಅಟ್ಟಹಾಸವನ್ನ ಮುಂದುವರೆಸಿದ್ದು ದರ್ಶನ್ ಜೊತೆಗಿನ ರಾಜಾತಿಥ್ಯದ ಫೋಟೋ ವೈರಲ್ ಆಗಿತ್ತು. ಡಿ ಗ್ಯಾಂಗ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ ಮೇಲೆ ಪೊಲೀಸರು ದಾಳಿ ನಡೆಸಿದ್ದು ಮೊಬೈಲ್ ಹಾಗೂ ಮಾರಕಾಸ್ತ್ರಗಳು ಖಾಕಿ ಕೈಗೆ ಸಿಕ್ಕಿದೆ. ಇದರ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸೆಂಟ್ರಲ್ ಜೈಲಿಗೆ ಮಹಜರು ಮಾಡೋಕೆ ಅಂತ ಬಂದಿದ್ದ ಪೊಲೀಸರು ಯಾವ್ಯಾವ ರೂಮ್ನಲ್ಲಿ ಮೊಬೈಲ್ ಇದೆ ಅನ್ನೋ ಪಕ್ಕಾ ಮಾಹಿತಿ ಪಡೆದು ದಾಳಿ ನಡೆಸಿದ್ರು. ಜೊತೆಗೆ ರೂಮ್ನ ಯಾವ ಭಾಗದಲ್ಲಿ ಮೊಬೈಲ್ ಇದೆ ಅನ್ನೋದು ಗೊತ್ತಿತ್ತು. ದಾಳಿ ವೇಳೆ ಹಲವು ವಸ್ತುಗಳು ಸೀಸ್ ಮಾಡಲಾಗಿದೆ. ವಿಲ್ಸನ್ ಗಾರ್ಡನ್ ನಾಗನ ರೂಮ್ ಮೇಲೆ ಖಾಕಿ ದಾಳಿ ಮಾಡಿತ್ತು. ನಾಗನ ರೂಮ್ ಪೈಪ್ನಲ್ಲಿ ಮೊಬೈಲ್ ಇದ್ದದ್ದು ಪತ್ತೆಯಾಗಿತ್ತು. ರೂಮ್ನಲ್ಲಿ ಫ್ಲೋರ್ ಕೆಳಗಡೆ ಹೋಗುವ ಪ್ಲಾಸ್ಟಿಕ್ ಪೈಪ್ ಇದೆ. ಸುಮಾರು 3 ಇಂಚು ಇರುವ ಪೈಪ್ಗಳು ಅದು. ಇದೇ ಪೈಪ್ ಒಳಗಡೆ ಮೊಬೈಲ್ ಅಡಗಿಸಲಾಗಿತ್ತು. ಮಾರಾಟಕ್ಕೆ ತಂದಿದ್ದ 4 ಹೊಸ ಆಂಡ್ರಾಯ್ಡ್ ಮೊಬೈಲ್ ಜಪ್ತಿ ಮಾಡಲಾಗಿದೆ. ಬಾಕ್ಸ್ ಪೀಸ್ ಮೊಬೈಲ್ಗಳನ್ನು ಜಪ್ತಿ ಮಾಡಿರುವಂತಹ ಪೊಲೀಸರು ನಂದಿನಿ ಹಾಲಿನ ಖಾಲಿ ಪ್ಯಾಕೆಟ್ ಕವರ್ಗಳಲ್ಲಿ ಮೊಬೈಲ್ ಅನ್ನು ಇಡಲಾಗಿತ್ತು. ಒಂದು ಮೊಬೈಲ್ ಮೇಲೆ 3 ಹಾಲಿನ ಪ್ಯಾಕೆಟ್ಗಳನ್ನು ಇಡಲಾಗಿತ್ತು. ಒಂದರ ಮೇಲೊಂದರಂತೆ ಕವರ್ಗಳನ್ನು ಇಡಲಾಗಿತ್ತು. ನೀರು ಹೋದ್ರೂ ಮೊಬೈಲ್ ಒದ್ದೆ ಆಗಬಾರದು ಅನ್ನೋ ಉದ್ದೇಶ ಇವರದ್ದಾಗಿತ್ತು. ಇದೇ ಪೈಪ್ ಒಳಗಡೆ 4 ಹೊಸ ಮೊಬೈಲ್ ಪತ್ತೆಯಾಗಿತ್ತು. ಒಂದು ಚಾರ್ಜರ್, ಒಂದು ಕಪ್ಪು ಬಣ್ಣದ ಬ್ಲೂಟೂತ್ ಬಾಕ್ಸ್ ಇತ್ತು. ಒಂದು ಪೆನ್ ಡ್ರೈವ್, 24,000 ರೂಪಾಯಿ ನಗದನ್ನ ಜಪ್ತಿ ಮಾಡಲಾಗಿದೆ. ಇವೆಲ್ಲವನ್ನ ಖಾಲಿ ಹಾಲಿನ ಪ್ಯಾಕೆಟ್ ಒಳಗಡೆನೆ ಇಡಲಾಗಿತ್ತಂತೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೊಲೀಸರಿಗೆ ಅಷ್ಟು ಅಡಗಿಸಿಟ್ಟಿದ್ದ ವಸ್ತುಗಳು ಸಿಕ್ಕಿದೆ. ಕಳ್ಳಾಟವಾಡಿದ್ದ ವಿಲ್ಸನ್ ಗಾರ್ಡನ್ ನಾಗನ ಅಟ್ಟಹಾಸಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಆದರೆ ನಾಗನ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಿದೆ. ಸುನಿಲ್ ಧರ್ಮಸ್ಥಳ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಪರಪ್ಪನ ಅಗ್ರಹಾರದ ಸ್ಟವ್ ಕತೆ ಬಹಳ ರೋಚಕವಾಗಿದೆ. ಯಾವ ಸ್ಟವ್ ಸುದ್ದಿ ಹೇಳ್ತಾ ಇದ್ದೀವಿ? ಪೊಲೀಸರ ದಾಳಿಯ ವೇಳೆ 7 ಸ್ಟವ್ಗಳು ಸಿಕ್ಕಿದ್ವು. ಆ 7 ಸ್ಟವ್ಗಳನ್ನ ಹೆಂಗ್ ತಯಾರು ಮಾಡಿದ್ರು, ಯಾರು ತಯಾರು ಮಾಡಿದ್ರು, ಎಂಥ ಸ್ಟವ್ ಅದು, ಎಲ್ಲ ಡೀಟೇಲ್ಸ್ ಬಹಳ ರೋಚಕವಾಗಿದೆ ನೋಡಿ. ಪರಪ್ಪನ ಅಗ್ರಹಾರದ ಮತ್ತೊಂದು ಎಕ್ಸ್ಕ್ಲೂಸಿವ್. ಮಣ್ಣಿನ ಸ್ಟವ್ ಹಿಂದಿನ ಮಾಸ್ಟರ್ ಮೈಂಡ್ ಯಾರು? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆಯುತ್ತಿರುವ ರಾಜಾತಿಥ್ಯದ ಜಾಲವನ್ನ ಬೆನ್ನು ಹತ್ತಿದ ಪೊಲೀಸರಿಗೆ ಜೈಲಿನಲ್ಲಿ ಒಟ್ಟು 17 ಮೊಬೈಲ್ಗಳು ಪತ್ತೆಯಾಗಿದ್ವು. ಆಗ್ನೇಯ ಡಿಸಿಪಿ ಸಾರಾ ಫಾತಿಮಾ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿತ್ತು. ಫೋನ್ ಜೊತೆ ಮತ್ತೆ ಹಲವು ವಸ್ತುಗಳು ಸಿಕ್ಕಿದ್ವು. ಇದರಲ್ಲಿ ವಿಶೇಷ ಎಂಬಂತೆ ಜೈಲಿನ ಒಳಗಡೆ ಇದ್ದ ಎಲೆಕ್ಟ್ರಿಕ್ ಮಣ್ಣಿನ ಸ್ಟವ್ಗಳ ಹಿಂದೆ ಮಾಸ್ಟರ್ ಮೈಂಡ್ಗಳು ಕೆಲಸ ಮಾಡಿದ್ವು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿವೀಲ್ ಮಾಡ್ತಿದೆ.